ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕಳೆದ ಒಂದು ವಾರದಿಂದ ತೀವ್ರ ಚರ್ಚೆ ಆಗ್ತಾ ಇದ್ದು, ಅಂಜನಾದ್ರಿಯ ಆಂಜನೇಯ ಸ್ವಾಮಿಗೆ ನೀಡಿರುವ ಬಂಗಾರದ ಆಭರಣದ ತೂಕದ ವಿವಾದ. ಈ ವಿವಾದ ಇನ್ನೂ ತಾರಕಕ್ಕೇರಿತ್ತು. ಒಂದು ಕಡೆ ಜಿಲ್ಲಾಡಳಿತ ಈ ತೂಕ ಏನು ದೇಣಿಗೆ ನೀಡಿರುವರು ನೀಡಿದಷ್ಟು ಪ್ರಮಾಣದಲ್ಲಿ ಇಲ್ಲ ಅನ್ನೋಂಥ ಒಂದು ಮಾತಾಗಿದ್ದರೆ, ಮತ್ತು ಏನು ಈ ಕಂಪ್ನಿಯವರು ಏನು ನೀಡಿದರು, AMR ಕಂಪ್ನಿ, ಹೈದರಾಬಾದ್ ಮೂಲದ ಮಹೇಶ್ವರ ರೆಡ್ಡಿ ಮಾಲೀಕದ AMR ಇಂಡಿಯಾ ಲಿಮಿಟೆಡ್ ಕಂಪ್ನಿಯವರು ನೀಡಿರುವಂಥ ತೂಕದಲ್ಲಿ 1.4 kg ಬಂಗಾರ ಇದೆ. ಇದು ಸರಿಸುಮಾರು ಅದರ ಮಜೂರಿ ಮತ್ತು ಅದರ ಎಲ್ಲವನ್ನು ಸೇರಿಕೊಂಡು 2.5 ಕೋಟಿ ರೂಪಾಯಿ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರು ನೀಡಿದರು. ಆದರೆ ಜಿಲ್ಲಾಧಿಕಾರಿಗಳು ಅದನ್ನು ಖಜಾನೆ ಕಳಿಸುವಾಗ ತೂಕ ಮಾಡಿದಾಗ ಇದರಲ್ಲಿ ಕೇವಲ 278.8 ಏನು kg ಗ್ರಾಮನಷ್ಟು ಬಂಗಾರ ಇದೆ ಅನ್ನುವಂಥ ಮಾಹಿತಿ ಹೇಳಿದರು. ಇದು ತೀವ್ರ ವಿವಾದವಾಯಿತು. ಈ ವಿವಾದ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಧ್ಯೆಯೂ ಸಹ ಇದು ಸಾಕಷ್ಟು ಚರ್ಚೆಯನ್ನು ನೀಡಿತು. ಮತ್ತು AMR ಕಂಪ್ನಿಯವರಿಗೆ ಜಿಲ್ಲಾಧಿಕಾರಿಗಳು ನೋಟಿಸ್ ನೀಡಿದರು. ಆ ನೋಟಿಸಿನ ಆಧಾರದಲ್ಲಿ ಅವರು ಅದಕ್ಕೆ ಅಗತ್ಯ ದಾಖಲೆಗಳನ್ನು ನೀಡಿದರು. ಅಲ್ಲಿ ಏನು ಅವರು ಖರೀದಿಸಿದ 1.4 kg ಬಂಗಾರ, ಅದಕ್ಕೆ 9 ಲಕ್ಷ ರೂಪಾಯಿ ಮಜೂರಿ ಮತ್ತು ಅದನ್ನೆಲ್ಲವನ್ನು ಸೇರಿಕೊಂಡು ಅವ್ರಿಗೆ 2.5 ಕೋಟಿ ರೂಪಾಯಿ ಆಗಿರುವಂಥ ಮೌಲ್ಯವನ್ನು ಅವರ ಏನು AMR ಕಂಪನಿಯ ವಾಸ್ತುಶಿಲ್ಪಿ ಏನು ಶಿಲ್ಪ ಇವರಿದ್ದಾರೆ ಗುಂಡಾಚಾರ ಆದೋನಿಯವರಿಗೆ ಅವರು ಬಂದು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು. ಅದರ ನಂತರ ಜಿಲ್ಲಾಧಿಕಾರಿಗಳು ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂದರು. ಮತ್ತು ಆ ಕಾರಣಕ್ಕಾಗಿ ಈಗ ಜಿಲ್ಲಾಧಿಕಾರಿಗಳು ಹೊಸಪೇಟೆ ಮೂಲದ ಅಕ್ಕಸಾಲಿಗರು ಇಬ್ಬರಿಂದ ಮತ್ತು ಏನು ಹುಲಿಗೆಯ ಅಕ್ಕಸಾಲಿಗರಿಂದ ಪರಿಚಯದಿಂದ ಅವರು ಸಹ ಭಿನ್ನ ಅಭಿಪ್ರಾಯ ನೀಡಿದರು. ಒಂದು ಕಡೆ ಅದು 278 ಗ್ರಾಮ್ ಇದೆ ಅಂತ ಒಬ್ಬರು ಹೇಳಿದರೆ, ಅದು 1 kgಕ್ಕಿಂತ ಹೆಚ್ಚಿದೆ ಅಂತ ಒಬ್ಬರು ಹೇಳಿದರು. 1 kg 0.22 ಗ್ರಾಮ್ ಇದೆ ಅಂತ ಒಬ್ಬರು ಹೇಳಿದರು. ಈ ಎಲ್ಲವನ್ನೂ ಬಂದಾಗ ಇದು ಗೊಂದಲ ಏರ್ಪಡ್ತು. ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಒಂದು ಕೊನೆಯ ಹಂತಕ್ಕೆ ಬಂದಿದ್ದು ಏನಂದರೆ, ಈ ಎಲ್ಲ ದಾಖಲೆಗಳನ್ನು ಏನು AMR ಕಂಪ್ನಿ ನೀಡಿರುವಂಥ ದಾಖಲೆಗಳನ್ನು ಒಂದು ಕಡೆ ಪಡೆದು, ಅದರ ಜೊತೆಗೆ ಇಲ್ಲೇನು ಅಭಿಪ್ರಾಯ ಬಂದಿದೆ, ಬೇರೆ ಬೇರೆ ಅಭಿಪ್ರಾಯವನ್ನು ಅವುಗಳನ್ನು ದಾಖಲೆ ಇಟ್ಟುಕೊಂಡು ಅವನ್ನ ಖಜಾನೆ ಕಳಿಸುವಂಥ ಕೆಲಸ ಮಾಡಿದ್ರು. ಇಲ್ಲಿ ಅವರು ಹೇಳೋ ಪ್ರಕಾರ ಈಗ ಅವುಗಳನ್ನು ಕರಗಿಸಬೇಕು. ಯಾಕಂತ ಹೇಳಿದರೆ, ಬಂಗಾರವನ್ನು ಈಗಾಗಲೇ ಅದನ್ನು ಪ್ರಭಾವಳಿಗೆ ಲೇಪನ ಮಾಡಿದರೆ ಅದನ್ನು ಸರಿಯಾದ ತೂಕ ಮತ್ತು ಅದರ ಗುಣಮಟ್ಟವನ್ನು ಪರೀಕ್ಷಿಸಬೇಕಾದ್ರೆ ಅದನ್ನು ಕರಗಿಸಬೇಕು. ಆ ಕರಗಿಸೋದಕ್ಕೆ ಸರಿಸುಮಾರು 8 ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕೂ ಮತ್ತೆ ಆಭರಣ ಮಾಡೋದು ಕಷ್ಟ ಆಗುತ್ತೆ. ಈ ಕಾರಣಕ್ಕಾಗಿ ಇವುಗಳನ್ನು ಇಲ್ಲಿಗೆ ಕೈಬಿಟ್ಟು ಈಗ 2 ಬಾಂಡುಗಳನ್ನು ಏನು AMR ಕಂಪ್ನಿಯವರು ನೀಡಿರುವಂಥ ಒಂದು ಬಾಂಡು ಜೊತೆಗೆ ಇಲ್ಲಿ ವರದಿ ನೀಡಿ ಏನು ಸ್ಥಳೀಯರ ವರದಿ ನೀಡಿದರೆ ಅವುಗಳನ್ನು ಇಟ್ಟುಕೊಂಡು ಅವುಗಳನ್ನು ಪ್ರಿಸರ್ವ್ ಮಾಡಿ ಅವುಗಳನ್ನು ಖಜಾನೆಗೆ ಇಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದ ಕಾರಣಕ್ಕಾಗಿ ಈ ವಿವಾದ ಈಗ ಸಂಪೂರ್ಣವಾಗಿ ತೆರೆ ಎಳೆದಂತಾಗಿದೆ. ಇದು ಈ 2 ಅದರ ತೂಕ ಸರಿಯಾದ ತೂಕ ಯಾವುದು ಅನ್ನೋದು ಸಹ ಇನ್ನೂವರೆಗೆ ನಿಖರವಾಗದೇ ಇರುವಂಥದ್ದು ಕಡೆ, ಮತ್ತು ಇಷ್ಟೆಲ್ಲ ವಿವಾದ ಆದಾಗ ಸಹ ಇದು ಒಂದು ಕಡೆ AMR ಕಂಪ್ನಿ ನಾವು ಪ್ರತಿಷ್ಠಿತ ಕಂಪ್ನಿಯವರು ನಾವು ಆ ರೀತಿ ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಅವರು ಹೇಳಿರೋ ಪ್ರಕಾರ ಅದಕ್ಕೆ ಸರಿಯಾದ ಬಾಂಡನ್ನು ಕೊಟ್ಟು ನಾವು ಒಂದೇಳೆ ಅದಕ್ಕೆ ಏನಾದರೂ ಕರಗಿಸುವುದಾಗ ಅದಿದ್ದರೆ ಅದಕ್ಕೆ ನಾವು ಹೊಣೆಗಾರ ಹಾಕ್ತೀವಿ ಅನ್ನುವಂಥ ಮಾತನ್ನು ಅವರು ಬಾಂಡನ್ನು ಕೊಟ್ಟರ ಜೊತೆಗೆ ಇಲ್ಲಿ ವರದಿಯನ್ನು ಕೊಟ್ಕೊಂಡು ಈಗ ಆ ವಿವಾದಕ್ಕೆ ಅಂತ್ಯ ಹಾಡಿದ್ದಾರೆ. ನಿನ್ನೆ ಕೊಟ್ಟಿದ್ದಾರೆ, ನಾನು ಪೂರ್ತಿ ನೋಡಿದೆ, ಹೇಳಕ್ಕೆ ಬರೋಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ, ನಮ್ಮ ACಗೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಪ್ರಾವಿಷನ್ ಅಂತಲ್ರಿ, ಅವರು ಕೂಡ ಹೇಳ್ತಾ ಇದ್ರು, ನಾವು ಭಾಳ ರೆಪ್ಯೂಟೆಡ್ ಕಂಪ್ನಿಯವರು, ಇಂಥದ್ದು ಅಕ್ರಾಸ್ ಇಂಡಿಯಾ ನಾವು ಸಾಕಷ್ಟು ಡೊನೇಟ್ ಮಾಡಿದ್ದೀವಿ, ಸೊ ಅದರಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ವಿಲ್ ಹೋಲ್ಡ್ ದಟ್, ಯಾರು ಮಾಡಿಕೊಟ್ಟಿದ್ದಾನೆ ಅವ್ನು ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾರು ಚೆಕ್ ಮಾಡಿ ಕೊಟ್ಟಿದ್ದಾರೆ ಅದು ಟೆಕ್ನಿಕ್ ಏನೋ ತಪ್ಪಿದೆ ಅಂತ ಅವ್ರ ವಾದ. ಈ ಟೆಕ್ನಿಕಲ್ ಗೊತ್ತಾಗಲ್ಲ, ಲೇಸರ್ ಟೆಕ್ನಾಲಜಿ ಬೇರೆದ್ರಲ್ಲಿ ಮಾಡಿ ಅಂತ. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರಿಗೆ ಒಪಿನಿಯನ್ ಕಳ್ಸೋಣ ಬಿಡಿ. ನಾನು ನಿನ್ನೆ ಕೂಡ ಹೇಳಿದ್ದೆ, ಅವ್ರಿಗೆ ಬಿಲ್ ಕೇಳಿದ್ದೀವಿ, ಕೊಟ್ಟ ಮೇಲೆ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದೆ, ಅದು ಪರಿಶೀಲನೆ ಮಾಡ್ತಾರೆ. ಜನ ಸಹ ಹೇಳೋದೇನೆಂದರೆ, ಇಲ್ಲಿ ಯಾಕೆ ಈ ವಿವಾದ ಆಯಿತು ಮತ್ತು ಇದರಲ್ಲಿ ಯಾವುದು ಸರಿ ಅನ್ನೋ ಮತ್ತು ಗೊಂದಲ ಮಧ್ಯೆಯೂ ಸಹ ಈ ವಿವಾದ ತೆರೆದಿದ್ದರೂ ಸಹ ಇದಕ್ಕೆ ಸರಿಯಾದ ತೂಕ ಸಿಗಬೇಕಾಗಿತ್ತು ಮತ್ತು ಅದಕ್ಕೆ ಏನಾದಂತ ನಾವು ಉಪಯೋಗಿಸಬೇಕಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಒಟ್ಟಾರೆಯಾಗಿ ಆಂಜನೇಯ ಸ್ವಾಮಿಗೆ ನೀಡಿರುವ ದೇಣಿಗೆಯ ಈ ವಿವಾದ ಈಗ ಅಂತ್ಯ ಕಂಡಿದೆ ಅಂತಲೇ ಹೇಳಬಹುದು. ಶರಣಪ್ಪ, ನ್ಯೂಸ್ 18 ಕೊಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.